Hi, dear learners of English. Let's learn about present continuous tense. In this tense, we are using am, is, are helping verbs. ಯಾಕೆ ಯೂಸ್ ಮಾಡ್ತೀವಪ್ಪ ಅಂದ್ರ ಪ್ರೆಸೆಂಟ್ ಆಕ್ಷನ್ಸ್ಗಳನ್ನ ಕಾರ್ಯಗಳನ್ನ ನಾವು ಮಾತಾಡ್ಲಿಕ್ಕೆ ಸ್ಪೋಕನ್ ಅಲ್ಲಿ ಈ ಟೆನ್ಸ್ ಅನ್ನು ಯೂಸ್ ಮಾಡ್ತೀವಿ. ಹಾಗಾದ್ರೆ ಕೆಲವೊಂದಿಷ್ಟು ಸೆಂಟೆನ್ಸ್ ಇದಾವೆ. ಲೆಟ್ಸ್ ಬಿಗಿನ್ ದ್ಯಾಟ್. ನಾವು ಈಗ ಇಂಗ್ಲಿಷ್ ಅನ್ನ ಕಲಿಯುತ್ತಿದ್ದೇವೆ. ಇದನ್ನ ಇಂಗ್ಲಿಷ್ ಅಲ್ಲಿ ನಾವ್ ಹೇಳ್ತೀವಿ ವಿ ಡ್ಯಾಶ್ ಲರ್ನಿಂಗ್ ಇಂಗ್ಲಿಷ್ ನಾವು. ಹಾಗಾದ್ರೆ ಸರಿಯಾದ ಆಮ್ ಬರುತ್ತೋ, ಈಸ್ ಬರುತ್ತೋ, ಆರ್ ಬರುತ್ತೋ? ಇಲ್ಲಿ ಏನ್ ಬರುತ್ತ? ಆರ್ ಬರುತ್ತ. ಯಾಕೆ ಬರುತ್ತ ರೀ? ಅವರ್ ಸಬ್ಜೆಕ್ಟ್ ಈಸ್ ಪ್ಲೂರಲ್. ದಟ್ಸ್ ವೈ ಇಟ್ ಈಸ್ ವಿ ಆರ್. ವಿ ಆರ್ ಲರ್ನಿಂಗ್ ಇಂಗ್ಲಿಷ್ ನಾವು. ನಾವು ಈಗ ಇಂಗ್ಲಿಷ್ ಅನ್ನ ಕಲಿಯುತ್ತಿದ್ದೇವೆ. ನೆಕ್ಸ್ಟ್ ಎರಡನೇ ಸೆಂಟೆನ್ಸ್ ಅನ್ನ, ಅವನು ಈಗ ಓದುತ್ತಿದ್ದಾನೆ. He dash reading now. He is reading now. Is the right helping word here. ನೆಕ್ಸ್ಟ್ ಮೂರನೇ ಸೆಂಟೆನ್ಸ್ ಅನ್ನ ನೋಡ್ತಾ ಹೋದ್ರೆ, ಅವಳು ಈಗ ಅಡುಗೆ ಮಾಡುತ್ತಿದ್ದಾಳೆ. ಪ್ರೆಸೆಂಟ್ ಕೆಲಸವನ್ನ ಕಾರ್ಯವನ್ನ ಹೇಳ್ಕೊಳ್ಳಿಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಹಾಗಾದ್ರೆ ಶಿ ಅಂದ್ರೆ ಅವಳು. ಹಾಗಾದ್ರೆ ಇಲ್ಲಿ ಏನ್ ಬರ್ತದ? ಅವಳು ಸಿಂಗ್ಯುಲರ್ ಇದ್ದಾಳ, ಅದಕ್ಕೋಸ್ಕರ ಶಿ ಈಸ್ ಕುಕಿಂಗ್ ನೌ. ನೆಕ್ಸ್ಟ್ ಫೋರ್ತ್ ಒನ್ ಈಸ್, ನಾಯಿ ಈಗ ಬೊಗಳುತ್ತಾ ಇದೆ. ರೋಡ್ ಮೇಲೆಲ್ಲ ನಾಯಿ ಬಗಳ್ತಾ ಇರುತ್ತಾ, ಅವಾಗ ನಾವು ಇಂಗ್ಲಿಷ್ ನಲ್ಲಿ ಹಾಗೆ ಹೇಳ್ತೀವಪ್ಪ ಅಂದ್ರ ಡಾಗ್ ಈಸ್ ಆಲ್ಸೋ ಸಿಂಗ್ಯುಲರ್. ಓಕೆ, ದಟ್ಸ್ ರೀಸನ್ ಡಾಗ್ ಈಸ್ ಬಾರ್ಕಿಂಗ್ ನೌ. ನಾಯಿ ಈಗ ಬೊಗಳುತ್ತಾ ಇದೆ. ಇದನ್ನ ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳ್ತೀವಿ? ಡಾಗ್ ಈಸ್ ಬಾರ್ಕಿಂಗ್ ನೌ. ದೆನ್ ಲಾಸ್ಟ್ ಒನ್, ಅವರು ಈಗ ಆಲಿಸುತ್ತಿದ್ದಾರೆ, ಕೇಳಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಇಂಗ್ಲಿಷ್ ನಲ್ಲಿ ದೇ ಡ್ಯಾಶ್ ಲಿಸ್ನಿಂಗ್ ನೌ. ದಿಸ್ ಇದು ನಿಮಗೆ ಬಿಟ್ಕೊಟ್ಟದ್ದು. ಯಾವ್ದು ಬರುತ್ತಾ? ಈಸ್ ಬರುತ್ತೋ, ಆಮ್ ಬರುತ್ತೋ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ, ಓಕೆ, ಸಿ ಯು.